ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಗುರುವಾರ ಗುರುಪೂರ್ಣಿಮೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಗುರುವಾರ ಗುರುಪೂರ್ಣಿಮೆ ಎಷ್ಟು ಖುಷಿ ಕೊಡುವಂಥದ್ದು. ಗುರುವಾರ ಗುರುಪೂರ್ಣಿಮೆ ಅಂದ್ರೆ ನಮಗೆ ರಾಯರ ನೆನಪಾಗುತ್ತೆ. ಬಹುಶಃ ಇದು ವ್ರತಾರಂಭವನ್ನು ಆಚರಿಸೋಕ್ಕೆ ಒಳ್ಳೆಯಾದಂಥ ದಿನ. ವ್ರತವನ್ನು ಶುರು ಮಾಡ್ತೀವಿ ನಾವು ಇವತ್ತು. 3 ವಾರದ ಮಾಡ್ತೀವಿ, 7 ವಾರದ ಮಾಡ್ತೀವಿ, 9 ವಾರದ ಮಾಡ್ತೀವಿ ಅನ್ನೋರಿಗೆ ತುಂಬ ಒಳ್ಳೆಯ ದಿನ. ಹಾಗಾಗಿ ಯಾರಾದರೂ ವ್ರತಾಚರಣೆಯನ್ನು ಮಾಡುವರಿದ್ರೆ ಖಂಡಿತವಾಗಿಯೂ ಗುರುವಾರ ದಿನ ವ್ರತವನ್ನು ಶುರು ಮಾಡಿ. ವ್ರತದ ಬಗ್ಗೆ ಇವತ್ತು ಹೇಳುವಂಥದ್ದು ಏನಿಲ್ಲ, ಎಲ್ಲರೂ ತಿಳ್ಕೊಂಡಿದ್ದೀರಿ. ಜೊತೆಗೆ ಎಷ್ಟೋ ಜನರ ಹತ್ರ ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಇವತ್ತು ವ್ರತಾಚರಣೆಯ ಬಗ್ಗೆ ಹೇಳ್ತಾರೆ ನಮ್ಮ ರಾಯರ ಭಕ್ತರೆಲ್ಲರೂ ಅಲ್ವಾ. ಹಾಗೆ ಇನ್ನೊಂದು ವಿಷಯವನ್ನು ನಾನಿವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಗುರುವಾರ ಹುಣ್ಣಿಮೆ ರಾತ್ರಿ ಮಾಡುವಂತಹ ಕೆಲಸ ಇದು. ಬೆಳಿಗ್ಗೆಲ್ಲ ಆಗೋದಿಲ್ಲ, ರಾತ್ರಿ ಕರೆಕ್ಟ್ 9 ಗಂಟೆಗೆ ಮಾಡ್ಕೋಬೇಕು. ಕರೆಕ್ಟು 9 ಗಂಟೆ ಮಾಡ್ಕೋಬೇಕು. ಕೆಲಸದ ಒತ್ತಡ ಇದ್ದರೆ ಹುಣ್ಣಿಮೆ ಒಂದು ದಿನ, ಪ್ರತಿ ತಿಂಗಳು ಹುಣ್ಣಿಮೆ ಒಂದು ದಿನ ಸ್ವಲ್ಪ ಬೇಗ ಕೆಲಸಗಳನ್ನು ಮುಗಿಸ್ಕೊಳ್ಳಿ. ಅಂದರೆ ಕರೆಕ್ಟ್ 9 ಗಂಟೆಗೆ ನಿಮಗೆ ಟೈಮ್ 9 ಗಂಟೆನೇ. 10 ಗಂಟೆಗೆ ಮಾಡ್ತೀನಿ, 11 ಗಂಟೆ ಮಾಡ್ತೀನಿ ಅಂದ್ರೆ ಆಗಲ್ಲ. 9 ಗಂಟೆಗೆ ನೀವು ಮಾಡಬೇಕು ಅದನ್ನು. ಹಾಗಾಗಿ ನೀವು ಆವತ್ತು ಒಂದು ದಿನ ಪ್ರತಿ ಹುಣ್ಣಿಮೆ ಅದು ಮಾಡುವುದಾದರೆ ಇಷ್ಟು ಹುಣ್ಣಿಮೆ ಮಾಡ್ತೀನಿ ಅಂತ ಹೇಳ್ಕೋಬೇಕು. 11 ಹುಣ್ಣಿಮೆ ಮಾಡ್ತೀರೋ, ಯಾವ ರೀತಿ ಮಾಡ್ತೀರಿ ಗೊತ್ತಿಲ್ಲ, 5 ಹುಣ್ಣಿಮೆ ಮಾಡ್ತೀರೋ, ಅಲ್ಲಿ ಪರಿವರ್ತನೆಗಳು ಗೊತ್ತಾಗುತ್ತೆ. ಪೂರ್ತಿಯಾಗಿ ಆದಾಗ ನೀವೇನು ಮಾಡಬೇಕು ಅದನ್ನ ಬಿಡಬೇಕು. ಅಲ್ಲಿ ತನಕನೂ ಮಾಡ್ತಾ ಇರಬೇಕು. ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ, ಯಾಕೆ ಮಾಡಬೇಕು ಅನ್ನೋದನ್ನು ಸಹಿತ ಹೇಳ್ತೀನಿ. ಎಷ್ಟೋ ಜನರ ತಾಯಿ ದಿಕ್ಕಳು ಫೋನ್ ಬಂದಿದೆ ನನಗೆ. ಒಬ್ಬರಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅಲ್ವಾ. ಅವರಿಗೆ ಸಮಾಧಾನ ಮಾಡುವಂಥದ್ದು ನಮ್ಮ ಕೆಲಸ. ನಮಗೆ ದೇವರು ಸಾಂತ್ವನ ಮಾಡೋಕ್ಕೆ, ಸಮಾಧಾನ ಮಾಡೋಕ್ಕೇನೆ ನಮಗೆ ಶಕ್ತಿ ಕೊಟ್ಟಿದ್ದಾರೆ. ಅದು ಅಲ್ಲದೇನೆ ನಾವು ಮತ್ತೆ ಇನ್ನೇನು ಮಾಡ್ತೀವಿ ಅಂದರೆ ನಮಗೆ ಸಮಾಧಾನ ಆಗಬೇಕಾ. ಹಾಗಂತೇಳಿ ನಾವು ಎಲ್ಲರಿಗೂ ಸಮಾಧಾನ ಮಾಡ್ತೀವಿ ಅಂದ ತಕ್ಷಣ ನಮಗೆ ಸಮಾಧಾನ ಮಾಡೋಕ್ಕೆ ಇನ್ನೊಬ್ಬರನ್ನ ಇಟ್ಟಿರ್ತಾನೆ ದೇವರು ಅಲ್ವಾ. ಹಾಗಾಗಿ ನಮ್ಮ ರಾಯರು ಒಬ್ಬರ ಮೂಲಕ ಒಬ್ಬರಿಗೆ ಸಾಂತ್ವನಗಳನ್ನು ಹೇಳುವಂಥದ್ದು ಮಾಡ್ತಾರೆ. ಮನೆಯಲ್ಲಿ ಮಕ್ಕಳ ಮಾತು ಕೇಳ್ತಾ ಇಲ್ಲ, ಮನೆಯಲ್ಲಿ ಮಕ್ಕಳು ತುಂಬ ಕಿರಿಕಿರಿಯನ್ನು ಕೊಡ್ತಾ ಇದ್ದಾರೆ. ಇಷ್ಟು ದೊಡ್ಡವರಾದರೂ ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾ ಇಲ್ಲ. ಈ ರೀತಿ ಆಗ್ತಾ ಇದೆ. ಯಾವ ದೇವರು ಪೂಜೆ ಮಾಡಿದರೂ ಸರಿ ಆಗ್ತಾ ಇಲ್ಲ. ಅವನಿಗೋಸ್ಕರ ಆ ವ್ರತ ಮಾಡಿದೆ, ಅವಳಿಗೋಸ್ಕರ ಈ ವ್ರತ ಮಾಡಿದೆ, ಆದರೆ ಯಾವುದೇ ಬದಲಾವಣೆಗಳು ಕಾಣ್ತಾ ಇಲ್ಲ. ಒಮ್ಮೆ ಒಂದು ಸಲ ನೀವು ಯೋಚನೆಯನ್ನು ಮಾಡಿ. ನಾನು ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ಇದು ಬೇಜಾರು ಮಾಡ್ಕೋಬೇಡಿ ಯಾರು. ನೀವು ನಿಮ್ಮ ತಾಯಿಯನ್ನ ಆ ವಯಸ್ಸಿನಲ್ಲಿ ಹೇಗೆ ನೋಡ್ಕೊಂಡಿದ್ರಿ ನೆನಪು ಮಾಡ್ಕೊಳ್ಳಿ. ಆ ವಯಸ್ಸಿನಲ್ಲಿ ನಿಮ್ಮ ತಾಯಿ ಜೊತೆ ನೀವು ಜಗಳ ಮಾಡಿದ್ರಾ, ಹೇಳಿದ ಮಾತನ್ನು ಕೇಳಲಿಲ್ವಾ, ಅಥವಾ ಅವರ ಕಣ್ಣೀರನ್ನು ಹಾಕ್ಸಿದ್ರಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಒಮ್ಮೆ ನೀವು ಹಾಗೆ ಮಾಡದಿದ್ದರೆ, ನಾನು ಮಾಡಿದ್ದೀನಿ ಹಾಗೆ, ಇವತ್ತು ಮನಸ್ಪೂರ್ವಕವಾಗಿ ಒಪ್ಕೋಬೇಕು. ನೀವು ನಿಮ್ಮ ಮನಸ್ಸಲ್ಲೇ ಒಪ್ಕೋಬೇಕು, ನಾನು ಇವತ್ತು ಮಾಡಿದ್ದೀನಿ ಆ ಕೆಲಸನ, ನಾನು ಆವತ್ತು ಮಾಡಿದ್ದೀನಿ, ಇವತ್ತು ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅದನ್ನ ಬಗೆಹರಿಸ್ಕೊಳ್ಳೋದು ಹೇಗೆ? ಬಗೆಹರಿಸ್ಕೋಬೇಕು ಅಂದರೆ ಹುಣ್ಣಿಮೆ ದಿನ ರಾತ್ರಿ ಕರೆಕ್ಟ್ 9 ಗಂಟೆಗೆ ಟೆರಿಸ್ ಮೇಲೆ ಅಥವಾ ಅಂಗಳದಲ್ಲಿ ಎಲ್ಲಾದರೂ ಸರಿ, ಅಲ್ಲಿ ನೀವು ಹೋಗಿ ಶಾಂತವಾಗಿ ಕೂತ್ಕೊಂಡಿರಬೇಕು. ಶಾಂತವಾಗಿ ಕೂತ್ಕೊಂಡು ಎಲ್ಲನೂ ಒಂದು ಗಂಟೆ ಕಣ್ಣು ಮುಚ್ಚಿ ನೆನಪುಗಳನ್ನು ಮಾಡ್ಕೊಳ್ಳಿ. ಏನೇನು ಮಾಡಿದಿರಿ ಈ ವಯಸ್ಸಲ್ಲಿ. ಈ ವಯಸ್ಸಂದ್ರೆ ಈ ಅಲ್ಲ, ಈ ನಿಮ್ಮ ಮಕ್ಕಳ ವಯಸ್ಸಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ಏನಾದರೂ ತೊಂದರೆ ಕೊಟ್ಟದ್ದು ಇದೆಯಾ, ಅದನ್ನು ಮೊದಲು ಯೋಚನೆ ಮಾಡಿ. ಸ್ವಲ್ಪ ಹೊತ್ತು ಏನೇನು ತೊಂದರೆ ಕೊಟ್ಟಿದ್ದೀನಿ, ಅವರು ಅದರಲ್ಲಿ ಏನು ತೊಂದರೆಯನ್ನು ಅನುಭವಿಸಿದ್ದಾರೆ, ಅವರು ಎಷ್ಟು ಕಣ್ಣೀರು ಹಾಕಿದ್ದಾರೆ, ಅದನ್ನು ಯೋಚನೆ ಮಾಡಿ. ಆ ಯೋಚನೆ ಮಾಡಿದ ಮೇಲೆ ನೀವು ನಿಮ್ಮ ತಂದೆ ತಾಯಿಯನ್ನು, ಕಣ್ಣು ಮುಚ್ಚಿದ ಕಣ್ಣನ್ನು ತೆರೆಯುವ ಹಾಗಿಲ್ಲ, ತಂದೆ ತಾಯಿಗಳನ್ನು ಮನಸ್ಸಿನಲ್ಲೇ ಮಾನಸಿಕವಾಗಿ ತಂದೆ ತಾಯಿಗಳನ್ನು ತಂದಿಟ್ಕೊಳ್ಳಿ. ಅವ್ರು ಬಂದು ಎದುರುಗಡೆ ನಿಂತಿದ್ದಾರೆ, ನಿಮ್ಮ ಎದುರುಗಡೆ ನಿಂತಿದ್ದಾರೆ. ಈಗ ನೀವೇನು ಮಾಡಬೇಕು ಅಂದರೆ ಒಂದೊಂದೇ ತಪ್ಪಿಗೆ
ಕ್ಷಮೆಯನ್ನು ಕೇಳಬೇಕು. ನೀವು ಒಂದೇ ಹುಣ್ಣಿಮೆಗೆ ಆಗೋದಿಲ್ಲ. ಇದು 11 ಹುಣ್ಣಿಮೆ ಅಥವಾ 21 ಹುಣ್ಣಿಮೆ ಅಥವಾ ನೀವು ಯಾವಾಗೂ ಮಾಡ್ತೀರಿ ಅಂದರೂ ಏನೂ ತಪ್ಪಾಗಲಿಕ್ಕಿಲ್ಲ. ಏನು ಮಾಡಬೇಕು? ಒಂದು ತಪ್ಪನ್ನು ಮಾಡಿದ ಕಣ್ಣಿಗೆ ಕಾಣ್ತಾ ಇದೆ, ನಿಮಗೆ ಒಂದೊಂದೇ ತಪ್ಪುಗಳು ಕಾಣ್ತಾ ಇದೆ. ಆ ಒಂದೇ ತಪ್ಪುಗಳ ಬಗ್ಗೆ ಕ್ಷಮೆಯನ್ನು ಕೇಳಿ, ದಯವಿಟ್ಟು ನನ್ನನ್ನು ಕ್ಷಮಿಸು, ಆವತ್ತು ನಾನು ನಿನಗೆ ಹೀಗೆ ಮಾಡಿದೆ, ಹೀಗೆ ಮಾಡಿದಾಗ ನೀನು ತುಂಬ ಹತ್ತಿದ್ದೀಯಾ, ತುಂಬ ನೋವು ಅನುಭವಿಸಿದೀಯಾ, ಆದರೆ ನಾನು ಯಾವುದೇ ಕಾರಣಕ್ಕೂ ನಿನ್ನ ಕಡೆ ಪ್ರೀತಿ ವಿಶ್ವಾಸವನ್ನು ತೋರಿಸಲಿಲ್ಲ. ಹಾಗಾಗಿ ದಯವಿಟ್ಟು ಬೇಡ್ತಾ ಇದ್ದೀನಿ, ನಾನು ಈ ಕೆಲಸ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡು. ಮನಸ್ಸಲ್ಲಿ ಯಾವುದನ್ನು ಇಟ್ಕೋಬೇಡ. ಇವತ್ತು ನನ್ನ ಮಕ್ಕಳು ಹೀಗಾಗ್ತಾ ಇದ್ದಾರೆ. ನಿನ್ನ ಆ ಒಂದು ಕಣ್ಣೀರು, ನಿನ್ನ ಆ ಒಂದು ನೋವು ತಟ್ಟಿರಬಹುದೇನೋ ಅಲ್ಲ, ತಟ್ಟಿದೆ. ಹಾಗಾಗಿ ನಾನು ಮಾಡಿದಂಥ ಎಲ್ಲ ತಪ್ಪು, ಪ್ರತಿಯೊಂದು ತಿಂಗಳು ಒಂದೊಂದು ತಪ್ಪುಗಳನ್ನು ಹೇಳ್ಕೊಂತ ಹೋಗಿ. ನೀವು ಮಾಡಿದ್ದು ನಿಮ್ಮ ಮನಸ್ಸೆದುರು ಬರುತ್ತಲ್ವಾ, ಅದನ್ನು ಕ್ಷಮೆ ಕೊಡು. ನೀನು ಕ್ಷಮಿಸಿದ್ರೇ ಇಲ್ಲ ನನ್ನ ಮಕ್ಕಳು ಸರಿ ಆಗ್ತಾರೆ, ನೀನು ಕ್ಷಮಿಸಿದ್ರೇ ನನ್ನ ಮಕ್ಕಳು ನನ್ನನ್ನು ಪ್ರೀತಿಸ್ತಾರೆ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ಆ ಎದುರುಗಡೆ ತಂದೆ ಅಥವಾ ತಾಯಿ ಬಂದು ನಿಂತ್ಕೋತಾರೆ. ಅವರ ಕಾಲನ್ನು ಮುಟ್ಟಿ, ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಆಗ ನೀವು ನಿಜವಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದೀರಿ ಅಂತಾದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಧಾರಾಳವಾಗಿ ನೀರು ಹಿಡಿಯುತ್ತೆ ನಿಮ್ಮ ಕಣ್ಣಲ್ಲಿ. ಕಾಲಿಗೆ ಮಾನಸಿಕವಾಗಿ ಆ ಹಿಡ್ಕೊಂಡಂಥ ಕಾಲಿಗೆ ನಮಸ್ಕಾರವನ್ನು ಮಾಡಿ, ಆ ನಮಸ್ಕಾರವನ್ನು ಮಾಡಿದಾಗ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಿದ ಹಾಗೆ ಆಗುತ್ತೆ. ನಿಮಗೆ ಪ್ರತಿ ಹುಣ್ಣಿಮೆಯಲ್ಲಿ ಇದನ್ನು ಮಾಡ್ತಾ ಹೋಗಿ, ನಿಮ್ಮ ಮಕ್ಕಳಲ್ಲಿ ಬದಲಾವಣೆಯನ್ನು ಖಂಡಿತ ನೀವು ಕಾಣ್ತೀರಿ. ಇದು ಆಗುತ್ತೆ, ಖಂಡಿತ ಆಗುತ್ತೆ. ಇದನ್ನು ಈಗಾಗಲೇ 3-4 ಜನ ಇದನ್ನು ಆಗಿದೆ, ಮಾಡಿಯೂ ಸಹಿತ ಬದಲಾವಣೆಗಳನ್ನು ಕಂಡಿದ್ದಾರೆ. ಹಾಗಾಗಿ ನಾನು ಹಿಂದೆ 2 ಹುಣ್ಣಿಮೆಗೆ ಹೇಳಬೇಕು ಅಂದ್ಕೊಂಡೆ, ಆದರೆ ನನಗೇನಾಗ್ಬಿಡ್ತು ಅಂದರೆ ಹುಣ್ಣಿಮೆ ನಾಳೆ ಅನ್ನೋದೇ ಒಂದೊಂದು ಸಲ ಗೊತ್ತೇ ಆಗಿಲ್ಲ. ಆದರೆ ಗುರುಪೂರ್ಣಿಮೆ ಇದು ಮಾತ್ರ ನೆನಪಿರುತ್ತೆ. ಹಾಗಾಗಿ ಗುರುಪೂರ್ಣಿಮೆಯ ದಿವಸ ನಿಮಗೆ ಹೇಳ್ಕೊಟ್ಟಿದ್ದೀನಿ, ರಾತ್ರಿ ಕರೆಕ್ಟ್ 9 ಗಂಟೆಗೆ ಕೂತ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟೊತ್ತಿದೆ, ಒಂದೇ ತಪ್ಪು ಅಂತಿಲ್ಲ, 10 ತಪ್ಪುಗಳನ್ನು ನೀವು ಅಲ್ಲಿ ಕೇಳ್ಬೋದು. ಆದರೆ ಪ್ರತಿ ಹುಣ್ಣಿಮೆಗೂ ಈ 10 ತಪ್ಪುಗಳನ್ನು ಕೇಳ್ತಾ ಹೋಗಬೇಕು. ನೀವೇನೋ ಮಾಡ್ಬೋದು, ಒಂದೇ ತಪ್ಪಿಗೆ ಕೇಳ್ಬೋದು, ಅಥವಾ ಇನ್ನೊಂದು ಹುಣ್ಣಿಮೆಗೆ ಇನ್ನೊಂದು ತಪ್ಪು ಕೇಳಿದ್ರು ಬೇಡ. ನನಗೆಲ್ಲದೂ ನೆನಪು ಬರ್ತಾ ಇದೆ, ನನ್ನ ತಾಯಿಗೆ, ನನ್ನ ತಂದೆಗೆ ನಾನು ಈ ನಮ್ನಿ ಮಾಡಿದ್ದೀನಿ, ನಾನು ಹಾಗಾಗಿ ಆ ತಪ್ಪೆಲ್ಲವೂ ಬರ್ತಾ ಇದೆ, ಎಲ್ಲದಕ್ಕೂ ಕ್ಷಮೆ ಕೇಳಿ. 11 ಹುಣ್ಣಿಮೆ ಮಾಡಿ ಪ್ರತಿಯೊಂದು ಹುಣ್ಣಿಮೆಯಲ್ಲೂ ಪ್ರತಿಯೊಂದಕ್ಕೂ ಕ್ಷಮೆ ಕೇಳ್ತಾ ಹೋಗಿ. ಆಗ ಮಕ್ಕಳಲ್ಲಿ ಖಂಡಿತವಾಗಿಯೂ ಬದಲಾವಣೆ ಬಂದೇ ಬರುತ್ತೆ. ಜೊತೆಗೆ ನಾವು ನಂಬಿರುವಂಥ ರಾಯರ ಕೃಪಾ ಕಟಾಕ್ಷ ಇರುತ್ತೆ. ಇದೊಂದನ್ನು ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇದನ್ನು ನನಗೆ ಹೇಳಿರೋದು ನನ್ನ ಫ್ರೆಂಡಿನ ಮೂಲಕ ಈಗಾಗಲೇ 3-4 ಜನರಿಗೆ ಹೋಗಿದೆ, ಮಾಡಿದ್ದಾರೆ. ಅವರು ಸಹಿತ ಬದಲಾವಣೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ತಮ್ಮಗಳಲ್ಲಿ, ತಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆ ಇದ್ದವ್ರಿಗೆ ಮಾತ್ರ ಇದ್ದರೆ ಖಂಡಿತವಾಗಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.